Frankenstein, and I can't forgive that thieving Bill Rat Squidward for still. ಹಾಗೂ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ವಿದ್ವಾನ್ ಹರಣ್ ಅವರನ್ನ ದಯವಿಟ್ಟು ವೇದಿಕೆ ಮೇಲೆ ಬಂದು ಕೂತ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ವಿದ್ವಾನ್ ಹರಣ್ ಅವರು ಈಗ ಬಂದರು, ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬಂದು ಕೂತ್ಕೋಬೇಕಂತ ಕೇಳ್ಕೊಳ್ತೀನಿ. ಈಗ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನಮ್ಮ ಮ್ಯಾಗಝಿನ್ ಕಮಿಟಿಯ ನಮ್ಮ 3 ಜನ ಮ್ಯಾಗಝಿನ್ ಕಮಿಟಿಯಲ್ಲಿ ಒಬ್ಬರಾದ ಮೀನಾ ಸುಬ್ರಾವ್ ಅವರು ಬಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ವಿಶ್ವಾನಂದ್ ಅವರೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೀನಾ ಸುಬ್ರಾವ್. ಅವರು ಹೇಳ್ದಂಗೆ ನಾನು ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಿಸ್ತಿರೋದು ನನಗೆ ತುಂಬ ಸಂತಸವಾಗಿದೆ. ಮೊದಲನೇದಾಗಿ ಕುಮಾರ ಸಂಜೀವ್ ಈಗ ನಮ್ಮ ಗಣೇಶ ಪ್ರಾರ್ಥನೆ ಮಾಡ್ತಾನೆ. ಸೊ ಅವನ ಹಾಡನ್ನು ಕೇಳೋಣ, ಆಮೇಲೆ ನಮ್ಮ ಕಾರ್ಯಕ್ರಮ ಯಥಾ ಪ್ರಕಾರ ಶುರುವಾಗುತ್ತೆ. करात्मोदकं सदा विमुक्तिसाधकं कलाधरावतंसकं विलासि लोकरक्षकं मुदाकरात्मोदकं सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते भदैत्यकं नताशुभाशुनाशकं नमामि तं विनायकं, नमामि तं विनायकं. न ते तरातिभीकरं नवोदिताकभास्वरं नमत्सुरारिनिर्जरं नतादितापदुद्धरं न ते तरातिभीकरं नवोदिताकभास्वरं नमत्सुरारिनिर्जरं नतादितापदुद्धरं सुरेश्वरं नितीश्वरं गजेश्वरं गणेश्वरं महेश्वरं समाश्रये परात्परं निरन्तरं, परात्परं निरन्तरं. समस्तलोकशङ्करं निरस्तदैत्यकुञ्जरं दरेदरोदरं वरं वरे भवक्त्रमक्षरं. समस्तलोकशङ्करं निरस्तदैत्यकुञ्जरं दरेदरोदरं वरं वरे भवक्त्रमक्षरं. कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरं, नमस्करोमि भास्वरम्. अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणम्. अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं. प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणं, भजे पुराणवारणं. नितान्तकान्तदन्तकान्तिमन्तकान्त
अचिन्त्यरूपमन्तहीनमन्तराय कृन्तनं नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततं हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततम्. ಕುಮಾರ ಸಂಜೀವ್ಗೆ ಧನ್ಯವಾದಗಳು. ತುಂಬ ಸುಶ್ರಾವ್ಯವಾಗಿ ಗಣೇಶನ ಸ್ತುತಿಸ್ತಿದ್ದಾನೆ. ಸೊ ನಮಗೆ ಇನ್ನು ಮೇಲೆ ಯಾವುದು ವಿಘ್ನ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ವಿದ್ವಾನ್ ಪ್ರಣತಾರ್ತಿ ಹರನ್ ಅವರನ್ನು ಕರೆದ ತಕ್ಷಣ ಅವರು ಯಾವ ಅಡೆತಡೆ ಇಲ್ಲದೆ ಸೀದಾ ಸಾದಾ ತುಂಬ ಸಂತೋಷವಾಗಿ ಈ ಕಾರ್ಯಕ್ರಮನ ನಡೆಸಿಕೊಡ್ತೀನಿ ಅಂತ ಇವತ್ತು ಆದರದಿಂದ ಬಂದು ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಕನ್ನಡ ಕೂಟದ ಮತ್ತು ಸ್ವರ್ಣ ಸೇತು ಸಂಪಾದಕ ಸಮಿತಿಯಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಕನ್ನಡ ಕೂಟದ ಅಧ್ಯಕ್ಷರು ಶ್ರೀ ಭವಾನಿ ಕುಮಾರ್ ಅವರು ತುಂಬ ಹೆಮ್ಮೆಯಿಂದ ನಮ್ಮ ಜೊತೆ ಒಡನಾಡಿ ಇಷ್ಟು ದಿವಸ ಈ ಸ್ವರ್ಣ ಸೇತು ಸಂಚಿಕೆಯ ಚಟುವಟಿಕೆಗಳಲ್ಲಿ ಎಲ್ಲ ಥರಲ್ಲೂ ಭಾಗವಹಿಸಿ ಮುತುವರ್ಜಿ ವಹಿಸಿ ಇವತ್ತು ಬಿಡುಗಡೆ ಸಮಾರಂಭಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಸಂಪಾದಕ ಸಮಿತಿಯಿಂದ ಮತ್ತು ನಿಮ್ಮ ಸಭಿಕರು ಮತ್ತು ಸದಸ್ಯರೆಲ್ಲರಿಂದ ಸುಸ್ವಾಗತ. ಮತ್ತು ಅತಿಥಿಗಳಾದ ನೀವೇ ಮುಖ್ಯ ಅತಿಥಿಗಳು, ಸಭಿಕರೆಲ್ಲ ಮುಖ್ಯ ಅತಿಥಿಗಳು. ಅವರಿಗೆಲ್ಲರಿಗೂ ನಮ್ಮ ಸಂಪಾದಕ ಸಮಿತಿಯಿಂದ ಮತ್ತು ಕನ್ನಡ ಕೂಟದ ಪರವಾಗಿ ಆದರದ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಸಂಗೀತ ಸುಧೆ. ಸೊ ಇಲ್ಲಿ ಒಂದು 12 ಜನ ಸಣ್ಣ ಮಕ್ಕಳು ಸೇರಿದ್ದಾರೆ. ಅವರೆಲ್ಲ ಈಗ ಗಣೇಶನ ಪ್ರಾರ್ಥನೆ ಮಾಡ್ತಾರೆ. ಅವರೆಲ್ಲ ಹೇಳಿದ್ರು ನನಗೆ ತುಂಬ ಜನ ಗಣೇಶ ಪ್ರಾರ್ಥನೆ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ ಅಂತ. ಸೊ ಇವಾಗ ಸಂಜೀವ್ ಮೊದಲನೇದು ಮಾಡಿದ್ದಾನೆ. ಈಗ ಈ ಮಕ್ಕಳಿಂದ ಶಿರಬಾಗಿ ನಮಿಸುವೆವು ಅನ್ನೋದಿದೆ. ಅದರ ರಚನೆ ಸಂಧ್ಯಾ ರವೀಂದ್ರನಾಥ್ ಮತ್ತು ಸಂಗೀತ ರವಿ ಮತ್ತು ಸಂಧ್ಯಾ ರವೀಂದ್ರನಾಥ್. ಶಿರಬಾಗಿ ನಮಿಸುವೆವು. ಶಿರಬಾಗಿ ನಮಿಸುವೆವು
ನಿರ್ದೇಶನ ಸಂಧ್ಯಾ ಗಾಯತ್ರಿ ಅವರದು. ಹಾಡಿದ ಮಕ್ಕಳು ಕೀರ್ತನ ಆನಂದ, ಸಂಜನಾ ಆನಂದ, ಅಮೃತ ಗುರುರಾಜ್, ದೀಪಾ ರವಿ, ಸ್ನೇಹ ಮೈತಿ, ಶ್ರೇಯಾ ಹಾಲೂರ್, ಕಾವ್ಯ ರಾಮನಗರ್, ಸೂರ್ಯ ಶಿವಕುಮಾರ್, ತನ್ಮಯ ಪಟ್ಟಣಶೆಟ್ಟಿ, ಶರಣ್ಯ ಯೋಗೀಶ್ ಮತ್ತು ನಿಶಿತಾ ಬೋಧ. ವೆರಿ ಗುಡ್ ಜಾಬ್. ಇದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಅದನ್ನ ಇವಾಗ ನೆಕ್ಸ್ಟ್ ದೀಪ್ತಿ ಕಿರಣ್ ಮತ್ತೆ ಚೈತ್ರ ಸುಬ್ಬರಾವ್ ಹಾಗೂ ಅಪೂರ್ವ ಗುರುರಾಜ್ ಹಾಡಲಿದ್ದಾರೆ. ಇದರ ನಿರ್ದೇಶನ ಸಂಧ್ಯಾ ಗಾಯತ್ರಿ ಅವರು.
ಧನ್ಯವಾದಗಳು ಚೈತ್ರ, ದೀಪ್ತಿ ಹಾಗೂ ಅಪೂರ್ವ ಅವರಿಗೆ. ಮುಂದಿನ ಗೀತೆ ದಾರಾ ಬೇಂದ್ರೆ ರಚನೆ, ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದಿ ಈಗ ಎಲ್ಲಿಗೆ. ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದು. ಹಾಡುವವರು ಸಂಧ್ಯಾ ಸುಬ್ಬರಾಮು ಹಾಗೂ ಶೋಭಲತಾ ಪಟ್ಟಣಶೆಟ್ಟಿ ಅವರಿಂದ. I said sometimes. Oh yeah. Two together. Three together.
ನನ್ನ ನಿನ್ನ ಒಂದು ತನದಾಗ ಅಡುಮುಖಿ ಬಂದ ಮನದಾಗ ನನ್ನ ನಿನ್ನ ಒಂದು ತನದಾಗ ಅಡುಮುಖಿ ಬಂದ ಮನದಾಗ ಬೆಳದಿಂಗಳಾದ ಮನದಾಗ ಬೆಳದಿಂಗಳಾದ ಮನದಾಗ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ ಗಮ ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ ಗಮ ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ ಗಮ ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಧನ್ಯವಾದಗಳು ಸಂಧ್ಯಾ ಸುಬ್ಬಾರಾವ್ ಹಾಗೂ ಶೋಭಲತಾ ಪಟ್ಟಣ ಶೆಟ್ಟಿಯವರಿಗೆ. ದಾರಾ ಬೇಂದ್ರೆ ಅವರು ಮಲ್ಲಿಗೆಗೆ ಕೇಳಿದ್ರಂತೆ ಗಮ ಗಮಾಡಿಸ್ತಾವ ಮಲ್ಲಿಗೆ ಹೊಟ್ಟಿದ್ದೀಗ ಎಲ್ಲಿಗೆ ಅಂತ. ನಾನೀಗ ಸ್ವರ್ಣ ಸೇತು ಬಿಡುಗಡೆಗೆ ಈಗ ಲಾಸ ಕಳಿಸ್ಕೊಂಡು ಬರ್ತೀನಿ ಅಂತ ಮಲ್ಲಿಗೆ ಹೇಳ್ತಾರೆ. ಮುಂದಿನ ಗೀತೆ ಇನ್ನೊಂದು ದಾರಾ ಬೇಂದ್ರೆ ಅವರ ರಚನೆ ಅಂತರಂಗದ ಮೃದಂಗ. ಇದನ್ನು ಹಾಡುವರು ಸಂಧ್ಯಾ ಗಾಯತ್ರಿ, ಸ್ಮಿತಾ ಮೈತಿ, ಸಂಧ್ಯಾ ಸುಬ್ಬರಾಮು ಹಾಗೂ ಶೋಭಲತಾ ಪಟ್ಟಣ ಶೆಟ್ಟಿ. ಈಗ ಕೇಳೋಣ ಇನ್ನೊಂದು ಹಾಡು ಅಂತರಂಗದ ಮೃದಂಗ. ಅಂತರಂಗದ ಮೃದಂಗ
ತಾನೆ ಸೋಲುತ್ತಿಹುದು ನೂಲುತ್ತಿಹುದು ಗಾನ 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 ಅಂತರಂಗದ ಮೃದಂಗ ಅಂತು ಸೋಕ್ತನಾನನ ಕಲ್ಪದಾರಿಯಲ್ಲಿ ನನ್ನ ನಿನ್ನ ವಿರಹವಾಗಿ ಎಲ್ಲೋ ಏನು ನಿನ್ನ ಹುಡುಗಿ ಕಾಂಬ ಕಂಡೆ ಹೋಗಿ ಕಲ್ಪದಾರಿಯಲ್ಲಿ ನನ್ನ ನಿನ್ನ ವಿರಹವಾಗಿ ಎಲ್ಲೋ ಏನು ನಿನ್ನ ಹುಡುಗಿ ಕಾಂಬ ಕಂಡೆ ಹೋಗಿ ಮರೆವೆಗೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ ಮರೆವೆಗೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ ಮಣ್ಣು ತಾಗಿ ಮಣ್ಣು ತಾಗಿ ಅಂತರಂಗದ ಮೃದಂಗ ಅಂತು ಸೋಕ್ತನಾನನ ಕತ್ತಲಲ್ಲಿ ಬೆಳಕು ಮಿಂಚಿ ಕೊಡಗಿ ತೇಳು ಬಣ್ಣ ಮೂಕ ಮೌನ ತೂಕ ನೀಲಿ ದನಿಯು ಹುಟ್ಟಿ ಕಣ್ಣ ಕತ್ತಲಲ್ಲಿ ಬೆಳಕು ಮಿಂಚಿ ಕೊಡಗಿ ತೇಳು ಬಣ್ಣ ಮೂಕ ಮೌನ ತೂಕ ನೀಲಿ ದನಿಯು ಹುಟ್ಟಿ ಕಣ್ಣ ಕಣ್ಣ ಬಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ತಣ್ಣ ಕಣ್ಣ ಬಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ತಣ್ಣ ಕಟ್ಟಿ ತಣ್ಣ ಕಟ್ಟಿ ತಣ್ಣ ಅಂತರಂಗದ ಮೃದಂಗ ಅಂತು ಸೋಕ್ತನಾನನ ಚಿತ್ತ ತಾಳ ಬಾರಿಸುತ್ತಲಿತ್ತು ಜಂಜನಾನ ನೆನಪು ತಂತಿ ಮೀಟುತ್ತಿತ್ತು ಸೋಂ ಕನನ ಕನನ ಸೋಂ ಕನನ ಕನನ ಅಂತರಂಗದ ಮೃದಂಗ ಅಂತು ಸೋಕ್ತನಾನನ ಧನ್ಯವಾದಗಳು. ಮುಂದಿನ ರಚನೆ ಪೂತಿನ ಅವರ ರಚನೆ. ಉರಿವ ಬಿಸಿಲಿರಲಿ ಕೊಳೆವ ಚಳಿಯಿರಲಿ ಮನದೊಳಿನ ನಿನ್ನ ಧ್ಯಾನ. ನಿನ್ನ ನಮ್ಮ ಪ್ರಾಣ ನಿನ್ನ ತನಗೆ ನಮ್ಮ ಪ್ರಾಣ ನಿನ್ನ ಧ್ಯಾನ. ಇದಕ್ಕೆ ಸಂಗೀತ ಸಂಯೋಜನೆ ಮೈಸೂರು ಅನಂತ ಸ್ವಾಮಿ ಅವರದು. ಹಾಡುವರು ಸಂಧ್ಯಾ ಗಾಯತ್ರಿ ಮತ್ತು ಸ್ಮಿತಾ ಮೈತ್ರಿ. ಕೊರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ಶರಣರ ನೆಲವೇ ತರುಣರ ಛಲವೇ ಚರಣ ತಲಕ್ಕೆ ನಮ್ಮ ಪ್ರಾಣ ಶರಣರ ನೆಲವೇ ತರುಣರ ಛಲವೇ ಚರಣ ತಲಕ್ಕೆ ನಮ್ಮ ಪ್ರಾಣ ನಿನ್ನ ಚರಣ ತಲಕ್ಕೆ ನಮ್ಮ ಪ್ರಾಣ ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ ಮನದೊಳಿರಲಿ ನಿನ್ನ ಧ್ಯಾನ ಮನದೊಳಿರಲಿ ನಿನ್ನ ಧ್ಯಾನ ಓ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ 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 ಧ್ಯಾನ
ಜೀವಿಸಿದ್ದು ಫಲವೇನ ನಾವು ಜೀವಿಸಿದ್ದು ಫಲವೇನ ದೇವರ ನೆಲವೇ ಕಾಯುವರ ಫಲವೇ ನೇರವಿರಿಸೆ ನಮ್ಮ ಪ್ರಾಣ ದೇವರ ನೆಲವೇ ಕಾಯುವರ ಫಲವೇ ನೇರವಿರಿಸೆ ನಮ್ಮ ಪ್ರಾಣ ನಿನ್ನ ನೇರವಿರಿಸೆ ನಮ್ಮ ಪ್ರಾಣ ಉರಿವ ಬಿಸಿಲಿರಲಿ ಕೊರವ ಚಳಿಯಿರಲಿ ಮನದೊಳಿರಲಿ ನಿನ್ನ ಧ್ಯಾನ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ 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 ಓ ಧ್ಯಾನ ಧ್ಯಾನ ಹೊಟ್ಟೆ ಹೊರೆಯಲು ರೊಟ್ಟೆ ಬೀಸುವ ಹಿಟ್ಟಿನಾಳುಗಳಲ್ಲ ಹಿಟ್ಟಿನಾಳುಗಳಲ್ಲ ನಾವು ಹಿಟ್ಟಿನಾಳುಗಳಲ್ಲ ಹುಟ್ಟಿನಿಂದಲಿನ ಹೊರವ ಹೊಣೆ ಹೊತ್ತದಿಟ್ಟರಾರು ಶಿವಬಲ್ಲ ದಿಟ್ಟರಾರು ಶಿವಬಲ್ಲ ನಿನ್ನ ಹುಟ್ಟಿ ಬಹಕೆ ಬದುಕಿಲ್ಲ ನಿನ್ನ ಹುಟ್ಟಿ ಬಹಕೆ ಬದುಕಿಲ್ಲ ವೀರರ ನಾಡೇ ವೀರರ ವೀರೇ ವೀರರ ನಾಡೇ ವೀರರ ವೀರೇ ಸೇವೆಗೈಯದವಹಲ್ಲ ಸೇವೆಗೈಯದವಹಲ್ಲ ಉರಿವ ಬಿಸಿಲಿರಲಿ ಕೊರೆವ ಚಳಿಯಿರಲಿ ಮನದೊಳಿರಲಿ ನಿನ್ನ ಧ್ಯಾನ ಮನದೊಳಿರಲಿ ನಿನ್ನ ಧ್ಯಾನ ನಮ್ಮ ಮನದೊಳಿರಲಿ ನಿನ್ನ ಧ್ಯಾನ ಶರಣರ ನೆಲವೇ ತರುಣರ ಛಲವೇ ಚರಣ ತಲಕ್ಕೆ ನಮ್ಮ ಪ್ರಾಣ ಶರಣರ ನೆಲವೇ ತರುಣರ ಛಲವೇ ಚರಣ ತಲಕ್ಕೆ ನಮ್ಮ ಪ್ರಾಣ ನಿನ್ನ ಚರಣ ತಲಕ್ಕೆ ನಮ್ಮ ಪ್ರಾಣ ಧನ್ಯವಾದಗಳು ಸಂಧ್ಯಾ ಗಾಯತ್ರಿ ಮತ್ತು ಸ್ಮಿತಾ ಮಂಜು ಅವರಿಗೆ. ಈ ಒಂದು ಕೃತಿ ಅವರು ಹಾಡಿದ್ದು ಈ ಒಂದು ಕೃತಿ ಪೃಥ್ವಿನ ಅವ್ರದ್ದು ಅವ್ರು ಹಾಡಿದ್ದು ಯೋಧರು ಮತ್ತು ಸೈನಿಕರು ಮಾತೃಭೂಮಿ ಮತ್ತು ತಾಯಿನಾಡಿಗೆ ಉರಿಯುವ ಬಿಸಿಲಿರಲಿ ಕೊರೆವ ಚಳಿಯಿರಲಿ ನಿನ್ನ ಧ್ಯಾನ ಮನದಲ್ಲಿರಲಿ ನಾವು ಏನೇ ಬಂದರೂ ಕಾಪಾಡ್ತೀವಿ ಅಂತ ಒಂದು ಆತ್ಮವಿಶ್ವಾಸ ಮತ್ತು ಮಮಕಾರದಿಂದ ಹೇಳುವಂಥ ಹಾಡು ತುಂಬ ಸುಂದರವಾಗಿತ್ತು. ಈಗ ಇಷ್ಟೊತ್ತು ಸಂಗೀತ ಸುಧ ಕೇಳಿದ್ರಿ. ಇನ್ನು ಮುಂದೆ ಸಾಹಿತ್ಯ ರಸಗಾರೆ ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನೊಳಗೊಂಡ ರಸಪ್ರಶ್ನೆಗಳು ನಡೆಸಿಕೊಡುವವರು ನಮ್ಮ ಬೇ ಏರಿಯಾದ ಹಾಸ್ಯಗಾರರಲ್ಲೊಬ್ಬರು ಮಧುಕಾಂತ್ ಕೃಷ್ಣಮೂರ್ತಿ. ಮಧು ಇದ್ದೀರಾ ಇಲ್ಲಿ? ಭಯ ಆಯ್ತು ನನಗೆ. ಸೊ ಮಧು ನಡೆಸ್ಕೊಡ್ತಾರೆ ಇದನ್ನ. ಮೊದಲು ಒಂದ್ಸಲ ನಡೆಸ್ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು. ಈ ಸಲ ಅದಕ್ಕಾಗಿ ಕಾಯ್ತಾ ಇದ್ದೀರಾ ನೀವೆಲ್ಲ. ಸೊ ಈಗ ರಸಪ್ರಶ್ನೆ. ಧನ್ಯವಾದಗಳು. ರಸಪ್ರಶ್ನೆ ಅಷ್ಟು ಸ್ಪರ್ಧಾತ್ಮಕವಾಗಿ ಮಾಡೋದು ಬೇಡ ಅನ್ನಿಸ್ತಾ ಇದೆ ಇವತ್ತು. ಮೊದಲು ಎರಡು ತಂಡಗಳನ್ನು ಮಾಡಿ ಸ್ಪರ್ಧೆ ಇಡೋಣ ಅಂತ ನೋಡಿ. ಇವತ್ತು ಬೇಡ, ಹಾಕ್ಬೇಡ. ನಾನು ಪ್ರಶ್ನೆ ಕೇಳ್ತೀನಿ, ಯಾರಿಗೆ ಉತ್ತರ ಗೊತ್ತಿದೆಯೋ ಅವರು ಹೇಳ್ಬೇಕು. ಅಂದ್ರೆ ಉತ್ತರ ಚೆನ್ನಾಗಿ ಗೊತ್ತಿರೋರು ಹೇಳ್ಬೇಕು. ಕೈ ಎತ್ತಿ, ನಾನು ಯಾರಿಗೆ ಗೊತ್ತಿಲ್ಲ ಅನ್ಸುತ್ತೋ. ಯಾಕಂದ್ರೆ ಒಂದೆರಡು ಜನ ಹೇಳಿದ ತಕ್ಷಣ ಉತ್ತರ ಕೊಡೋಕೆ ರೆಡಿ ಆಗಿರೋರು ಇದ್ದಾರೆ. ಬೇರೆ ಅವ್ರಿಗೆ ಅವಕಾಶ ಮಾಡಿ.
ಮೊದಲನೇ ಪ್ರಶ್ನೆ, ಕನ್ನಡದಲ್ಲಿ ಕವಿ ಕಾಣದ್ದೇನೋ ರವಿ ಕಣ್ಣ ಅಂತ. ಕನ್ನಡದಲ್ಲಿ ರಚನೆಯಾದ ಮೊದಲ ಕಾವ್ಯ ಗ್ರಂಥ ಯಾವುದು? ಕೈ ಎತ್ತಿ ಯಾರು ನೀವು ಹೇಳಿ. ಕವಿರಾಜ ಮಾರ್ಗ ಸ್ವಲ್ಪ ತಪ್ಪು. ಕನ್ನಡದಲ್ಲಿ ರಚಿತವಾದ ಮೊದಲ ಕಾವ್ಯ ಯಾವುದು? ಕವಿರಾಜ ಮಾರ್ಗ ಕಾವ್ಯ ಅಲ್ಲ, ಅದನ್ನ ಲಕ್ಷಣ ಗ್ರಂಥ ಅಂತಾರೆ. ಯಾರು ಪ್ರಯತ್ನ ಅಲ್ಲ ಅಲ್ಲ ಒಂದೇ ಆನ್ಸರ್. ಪಂಪನ ಆದಿಪುರಾಣ ಕನ್ನಡದಲ್ಲಿ ರಚಿತವಾದ ಮೊದಲನೆಯ ಕಾವ್ಯ ಆದಿಪುರಾಣ ಅಂತ. ಪಂಪ ಕವಿರಾಜ ಮಾರ್ಗ ಕನ್ನಡಿಗರ ಬಗ್ಗೆ, ಕನ್ನಡ ನಾಡು, ಅದ್ರ ಬಗ್ಗೆ ಒಂಥರ ಗೈಡ್ಲೈನ್ಸ್ ಇರುವಂತ ಕೃತಿ. ಓಕೆ, ನೆಕ್ಸ್ಟ್, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಯಾರ ಹೇಳಿದ್ರಲ್ಲ, ಕೆ ಸಿ ರೆಡ್ಡಿ. ಅದಕ್ಕೆ ಗೊತ್ತಿದ್ದವ್ರ ಕೈ ಎತ್ತಿ. ಕರ್ನಾಟಕ 56 ಓಕೆ, ಕರ್ನಾಟಕ ಆದ್ಮೇಲೆ ಮೊದಲನೇ ಮುಖ್ಯಮಂತ್ರಿ ಆದ್ಮೇಲೆ ಕಡಿದಾಳ್ ಮಂಜಪ್ಪ. ಇವಾಗೊಂದು ಬಹಳ ಸುಲಭವಾದ ಪ್ರಶ್ನೆ, ವಿರೂಪಾಕ್ಷ ದೇವಾಲಯ ಎಲ್ಲಿದೆ? ಅದೇ ಎಲ್ಲರೂ ಕೈ ಎತ್ತಿ. ಇಲ್ಲಿ ಸೀನಿಯರ್ಸ್ ಎಲ್ಲ ಹೇಳೋಂಗಿಲ್ಲ. ಮತ್ತೆ ಈಗ ಇನ್ನೊಂದು ಸುಲಭವಾದ ಪ್ರಶ್ನೆ, ಕುಮಾರವ್ಯಾಸ ಭಾರತ ಅಂತ ನಾವು ಯಾವ್ದನ್ನ ಕರೀತೀವೋ ಅದು ಕುಮಾರವ್ಯಾಸ ಬರೆದಾಗ ಏನ್ ಹೆಸರು ಇಟ್ಟಿದ್ದಾರೆ? ಭಾರತ ಕಥಾಮಂಜರಿ. ನೀವು ಲೇಟಾಗಿ ಬಂದಿರ, ನಿಮ್ಗೊಂದು ಇದು ಪ್ರಶ್ನೆ ಗೊತ್ತಿರೋರು ಕೈ ಎತ್ತಬೇಕು, ಅವ್ರನ್ನ ಕೇಳೋದ ನಾನು. ಉತ್ತರ ಮತ್ತೆ ಇವಾಗ ಮುಂದಿನ ಪ್ರಶ್ನೆ, ನಾಮಕ ಚಿತ್ರ ಶಾಲೆ ಅನ್ನೋ ಕೃತಿನ ಬರೆದವ್ರು ಯಾರು? ಯಾರು ಹೇಳಿದ್ರು? ಅಲ್ಲ, ಅದು ಒಂಥರ ಬೇರೆಯವ್ರಿಗೂ ಎಲ್ಲ ಒಂದ್ ಸ್ವಲ್ಪ ಪ್ರಯತ್ನ ಪಟ್ಟು ಗೊತ್ತಾಗ್ದಲೇ. ಓಕೆ, ಕರ್ನಾಟಕದ ಮೊದಲ ಕನ್ನಡದ ಮೊದಲ ಪತ್ರಿಕೋದ್ಯಮ ಶುರುವಾಗಿದ್ದು ಯಾವುದು ಮತ್ತು ಶುರು ಮಾಡಿದವ್ರು ಯಾರು? ಕನ್ನಡದ ಮೊದಲ ವಾರ್ತಾಪತ್ರಿಕೆ ಇಲ್ಲ, ರವಿರೆಡ್ಡಿ ಅವರಿಗೆ ಪಾರ್ಷಲ್ ಪಾಯಿಂಟ್ಸು. 1840 ಹರ್ಮನ್ ಮಾಂಗ್ಲಿಂಗ್ ಅನ್ನೋ ಒಬ್ಬ ಜರ್ಮನ್ ಅವನೊಬ್ಬ ಮಿಷನರಿ. ಅವನು ಶುರು ಮಾಡಿದ್ದು ಮಂಗಳೂರು ಸಮಾಚಾರ ಮತ್ತು ಕನ್ನಡ ಸಮಾಚಾರ ಅಂತ ಮೊದಲು ಪತ್ರಿಕೆ. ಪರವಾಗಿಲ್ಲ ರವಿ. ಮತ್ತೆ ಕನ್ನಡದಲ್ಲಿ ಶುರುವಾದ ಮೊದಲನೇ ಪತ್ರಿಕೆ ಯಾವುದು? ಮ್ಯಾಗಝಿನ್ ಅಲ್ಲ, ಅದು ನ್ಯೂಸ್ ಪೇಪರು. ಓಕೆ, ನಾನೇ ಹೇಳ್ತೀನಿ. 1900 ಮೈಸೂರು ವೃತ್ತಾಂತ ಬೋಧಿನಿ ಅಂತ
ಇವಾಗ ಒಂದು ಸಾಲು ಓದ್ತೀನಿ, ಅದನ್ನ ಬರೆದು ಅದನ್ನ ಹೇಳಿದವ್ರು ಯಾರು ಅಂತ ಹೇಳಬೇಕು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಇದನ್ನ ಹೇಳಿದವ್ರು ಯಾರು? ನಾವು ಸರಿಯಾದ ಹೇಳಿದ್ರೆ. ಇವಾಗ ಒಂದು ಸ್ವಲ್ಪ ಕಷ್ಟದ್ದು ಇದು ಹೂ ಸೆಡ್ ಟು ಹೂಮ್ ಅಂಡ್ ಹೊಸ ಹಾದಿಯನ್ನು ಹಿಡಿದು ನಡೆಯೋಣ ಮುಂದೆ, ಹೊಸ ಜೀವ, ಹೊಸ ಭಾವ, ಹೊಸ ವೇಗದಿಂದ. ಇದೆಯಾ? ಸರಿಯಾಗಿ ಹೇಳುತ್ತೆ. ಗೋಪಾಲಕೃಷ್ಣ ಅಡಿಗರು ಈ ಕನ್ನಡ ಸಾಹಿತ್ಯದ ನವಯುಗದ ಪ್ರವರ್ತಕ ಅಂತ ಅವರು. ಮತ್ತೆ ಇವಾಗ ಸ್ವಲ್ಪ ಸಿನಿಮಾದ್ದು ಹಂಸ ಗೀತೆ ಬರೆದವ್ರು ಯಾರು? ಸರಿ. ಮತ್ತೆ ಈಗ ವಿಗಡ ವಿಕ್ರಮರಾಯ ಅನ್ನೋಂಥ ಒಂದು ನಾಟಕ ಬರೆದಿರೋರು ಯಾರು ಗೊತ್ತಾ? ಸಂಸ. ಅವ್ರ ನಿಜವಾದ ಹೆಸರು ಏನು ಅಂತ ಗೊತ್ತಾ? ಅವರು ಮೈಸೂರಿನವರು. ಅವ್ರ ನಿಜವಾದ ಹೆಸರು ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅಂತ. ಅವರು ಕೆಲವು ಮೊದಲನೇ ಕೃತಿಗಳನ್ನ ಹಾಗೆ ಬಂದರು. ಆಮೇಲೆ ರಾಕ್ಷಸ ನಾಮಧೇಯ ಇಟ್ಕೊಳ್ಳೋಣ ಅಂತ ಕಂಸ ಇಟ್ಕೊಂಡ್ರು. ಕಂಸ ಅಂತ ಅದು ಇನ್ನೊಬ್ಬ ರಾಕ್ಷಸ, ಮುದ್ರಾ ರಾಕ್ಷಸನ ತಪ್ಪಿನಿಂದ ಸಂಸ ಅಂತ ಆಗ್ಬೇಕು. ಆಮೇಲೆ ಕನ್ನಡದ ಮೊದಲ ನಾಟಕ ಸರಿಯಾಗಿ ಹೇಳಿದ್ರಿ. ಮಾನಸ ಆಗಿ ಉತ್ತರ ಹೇಳಿದ್ದು ಸರಿಯಾಗಿ ಆಯ್ತು. ಇದು ಕಂಸ ಅಂತ ಹೆಸರಿಟ್ಕೊಂಡ್ರು ಫಸ್ಟ್. ಅದು ಮುದ್ರಾ ರಾಕ್ಷಸನಿಂದ ಸಂಸ ಆಯ್ತು. ಓಕೆ, ಇವಾಗ ಗೊತ್ತಿರೋರು ಹೇಳ್ಬೇಡಿ. ಮಾನಸ ಅವರು ಮೋಲಿಯರ್ನ ಫ್ರೆಂಚ್ ನಾಟಕ ಟಾರ್ತೂಫ್ ಅನ್ನೋ ನಾಟಕನ ಕನ್ನಡಕ್ಕೆ ಅನುವಾದಿಸಿದ್ರು. ಆ ನಾಟಕ ಅನುವಾದಿಸಿದವರು ಯಾರು? ಅದರ ಹೆಸರು ಒಂದು ಸುಳಿವು ಕೊಡ್ತೀನಿ ಗೊತ್ತಾಗ್ತದೆ. ಒಂದು ಸಿನಿಮಾ ಮಾಡಿದ್ರು, ಅದನ್ನ ಕಲ್ಯಾಣ್ ಕುಮಾರ್ ನಟಿಸಿದ ಸಿನಿಮಾ ಸುಬ್ಬಾ ಶಾಸ್ತ್ರಿ ಅಂತ. ಇದನ್ನ ಇದನ್ನ ಟ್ರಾನ್ಸ್ಲೇಟ್ ಮಾಡಿದವರು ಎ.ಎನ್. ಮೂರ್ತಿರಾವ್. ನಾಟಕದ ಹೆಸರು ಆಷಾಢಭೂತಿ. ಆಷಾಢಭೂತಿ ಆಧಾರದ ಮೇಲೆ ಸುಭಾಷಾಸ್ತ್ರಿ ಸಿನಿಮಾ ಮಾಡಿದ್ರು. ಮತ್ತೆ ಇನ್ನೊಂದು ಸ್ವಲ್ಪ ಸುಲಭವಾದ್ದು, ಮಾಸ್ತಿಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು? ಸ್ವಲ್ಪ ಸರಿ ಅಷ್ಟೇ. ನೀವು ಸರಿ, ಚಿಕ್ಕವೀರ ರಾಜೇಂದ್ರ. ಮತ್ತೆ ಆಮೇಲೆ ಅದೆಲ್ಲ ಪೂರ್ತಿ ಕೃತಿಗಳಿಗೆ ಸ್ವಲ್ಪ ಅದು ಕಾಂಟ್ರವರ್ಸಿ ಆಯ್ತು. ಆಮೇಲೆ ಅವ್ರ ಪೂರ್ತಿ ಕೃತಿಗಳಿಗೆ ಅನ್ನೋದಕ್ಕೆ ಬದಲಾಯಿಸಿ ಆಯ್ತು ಅಂತ ಒಂದು ಇದಿದೆ. ಅವ್ರು ಕೊಟ್ಟಿದ್ದು ರಾಜೇಂದ್ರಕ್ಕೇನೆ. ಆಮೇಲೆ ಅದೇನೆಲ್ಲ ಕಾಂಟ್ರವರ್ಸಿ ಆಗಿ ಎಲ್ಲಾ ಕೃತಿಗಳಿಗೂ ಗೋಕಾಕ್ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು? ಯಾರು ಹೇಳ್ತಾರೆ ಇರೋರು? ಅಶೋಕ್ ಭಾರತ ಸಿಂಧು ರಶ್ಮಿ. ಸರಿಯಾಗಿ ಹೇಳಿದ್ರಿ. ಮತ್ತೆ ಬೆನಕ ಅಂತ ನಾಟಕ ತಂಡ ಇದೆ, ಅದನ್ನ ಶುರು ಮಾಡಿದವರು ಯಾರು? ದಿನಿಕಾರಂತ. ಬೆನಕ ಅಂತ ಹೆಸರು ಹೇಗೆ ಬಂತು? ಬೆಂಗಳೂರು ನಗರ ಕಲಾವಿದರು. ಆಮೇಲೆ ಮುಂದಿನ ಪ್ರಶ್ನೆ, ವಚನ ಭಾರತ ಬಂದವರು ಯಾರು? ನೀವಿಬ್ರು ಹೇಳಿದ್ರಲ್ಲ, A.R. ಕೃಷ್ಣ ಶಾಸ್ತ್ರಿ ಅದನ್ನ ಬರ್ತಿದ್ದ. ಸತ್ತವರ ನೆರಳು ಬಂದವರು ಯಾರು? G.B. ಜೋಶಿನ. ಅವರ ಇದು ಕಾವ್ಯನಾಮ ಏನು?
ಅಲ್ಲ ಆ ಗೇಟ್ನವ್ರು ಮುಂದೆ ಬಂದು ಮುಂದಿನ ಪ್ರಶ್ನೆ, ಕಾಲೇಜು ರಂಗ ಬರೆದವ್ರು ಯಾರು? ಪರವಾಗಿಲ್ಲ, ಸರಿಯಾಗಿ ಹೇಳಿದ್ರು. BGL ಸ್ವಾಮಿ. BGL ಸ್ವಾಮಿ ಯಾರು? ಅವ್ರು ಇನ್ನೊಂದು ಕಾಂಟ್ರವರ್ಸಿಯಲ್ ಪುಸ್ತಕ ಬರೆದಿದ್ರು. ಓಕೆ, ಇವಾಗ ಬರ ಅನ್ನೋ ಕನ್ನಡ ಚಿತ್ರ, ಇದರ ಕತೆ ಬರೆದವ್ರು ಯಾರು? ಅಲ್ಲ, ಯು ಆರ್ ಅನಂತಮೂರ್ತಿ. ಅದರ ನಿರ್ದೇಶಕ ಯಾರು? ಸ್ವಲ್ಪ ಕಮರ್ಷಿಯಲ್ ಬರಲಿ. ಅನಿಲ್ ಕಪೂರ್ ನಟಿಸಿದ ಚಿತ್ರ. ಪಲ್ಲವಿ. ಅದರಲ್ಲಿ ಇನ್ನೊಂದು ವಿಶೇಷ ಏನು? ಹೌದು, ಮಣಿರತ್ನಂನ ಮೊದಲನೇ ಸಿನಿಮಾ ಕನ್ನಡ ಸಿನಿಮಾ. ಮತ್ತೆ ರೇಖಾ ನಟಿಸಿದ ಕನ್ನಡ ಚಿತ್ರ ಯಾವುದು? ಹಿಂದಿ ಚಿತ್ರತಾರೆ ರೇಖಾ. ಆಪರೇಷನ್ ಡೈಮಂಡ್ ರಾಕೆಟ್. ಆಪರೇಷನ್ ಅದಕ್ಕೆ ಮುಂಚಿಂದು ಆಪರೇಷನ್ ಜಾಕ್ಪಾಟ್ ನಲ್ಲಿ ಸೇರಿ ರಾಜ್ಕುಮಾರ್ ಮೊದಲನೇ ಬಾಂಡ್ ಸಿನಿಮಾ ಜೇಡರ ಬಲೆ ಅಂತ ಇದೆ. ಕನ್ನಡವನ್ನು ರಾಜ್ಯ ಭಾಷೆಯನ್ನಾಗಿ ಬಳಸಿದ ಮೊದಲ ರಾಜವಂಶ ಯಾವುದು? ಇಲ್ಲ, ಕದಂಬರು 4ರಿಂದ 6ನೇ ಶತಮಾನದವರೆಗೂ ನಡೆಸಿದ ಕದಂಬ ಮಯೂರ ಶರ್ಮ ಕನ್ನಡವನ್ನ ತನ್ನ ರಾಜ್ಯಾಡಳಿತಕ್ಕೆ ಉಪಯೋಗಿಸ್ತಾರೆ. ಮತ್ತೆ ಒಂದು ಕೊನೆಯ ಪ್ರಶ್ನೆ, ಯಾರೋ ಒಬ್ರು ಒಂದು ಕತೆ ಹೇಳಿದ್ರು. ಕಥೆನ ಇಬ್ರಿಗೆ ಹೇಳಿದ್ರು ಕನ್ನಡದವ್ರಿಗೆ. ಅವರಿಬ್ರು ಇನ್ನೊಂದು ಕ್ವಶನ್, ಪ್ರಶ್ನೆ ಫುಲ್ ಕೇಳಿಸ್ಕೊಳ್ಳೋದಕ್ಕೆ 90%, 10% ಮಾತ್ರ ಆನ್ಸರ್ಗೆ. ಬೇರೆ ಸುಮ್ಮನೆ ಇನ್ಫಾರ್ಮೇಶನ್. ಸೊ ಅವರು ಕತೆ ಹೇಳಿದ್ರು. ಒಂದು ಏನಪ್ಪ ಕತೆ ಅಂತಂದ್ರೆ, ಯಾರೋ ಒಬ್ಬ ರಾಜನಿಗೆ ತನ್ನ ಬಗ್ಗೆನೇ ಎಷ್ಟೊಂದು ವ್ಯಾಮೋಹ ಬಂದ್ಬಿಡ್ತು. ತಾನೇ ನಾರ್ಸಿಸಿಸ್ಟ್ ಅದಾದ್ರೆ ತನ್ನದೇ ಇನ್ನೊಂದು ರೂಪ ಮಾಡ್ಕೊಂಡು ಅದನ್ನ ಹೆಣ್ಣು ಮಾಡಿ ಅದನ್ನ ಮದುವೆ ಆದ. ಈ ಕಥೆನ ಇಬ್ರು ಯಾರು ಯಾರಿಗೆ ಹೇಳಿದಾರೋ ಯಾರ್ಯಾರು ಗೊತ್ತಾ? ಎ.ಕೆ. ರಾಮಾನುಜನ್, ಗಿರೀಶ್ ಕಾರ್ನಾಡ್, ಕಂಬಾರ ಹೇಳಿದ್ರು. ಅವರಿಬ್ರು ಹೋಗಿ ಒಂದೊಂದು ನಾಟಕ ರಚಿಸಿದ್ರು. ಆ ನಾಟಕ ಅಲ್ಲ, ನಾಗಮಂಡಲ ಒಂದು. ನಾಗಮಂಡಲ ಗಿರೀಶ್ ಕಾರ್ನಾಡ್, ಕಂಬಾರದ್ದು ಅಲ್ಲ ಸಿರಿಸಂಪಿಗೆ. ಇಲ್ಲಿಗೆ ಟೈಮ್ ಆಯ್ತು ಅನ್ಸುತ್ತೆ. ರಸಪ್ರಶ್ನೆ ಮುಗಿದು ನಿಮಗೆಲ್ಲ ಭಾಗವಹಿಸೋದಕ್ಕೆ ಧನ್ಯವಾದ. ಧನ್ಯವಾದಗಳು ಮಧುಕಾಂತ್ ಅವರೇ. ಮಧು ಅವರು ಸ್ವಲ್ಪ ಹಾಸ್ಯನೂ ಹೇಳಿದ್ರು ಇಲ್ಲಿ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಅವಕಾಶ ತಗೊಂಡು ಒಂದೇ ಒಂದು ಹಾಸ್ಯ ಹೇಳ್ತೀನಿ ನಿಮಗೆ. ಇದು ನನ್ನಿಂದ ಬಂದಿದ್ದಲ್ಲ. ಇತ್ತೀಚೆಗೆ ನಮ್ಮ ಏಕೈಕ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಸಿಂಗಪೂರ್ ಕನ್ನಡಿಗರೊಂದಿಗೆ ದೀಪೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವನ ಆಚರಿಸಿದ್ರು. ಆ ಸಮಯದಲ್ಲಿ ಅವರು ಒಂದು ಸ್ವಲ್ಪ ಹಾಸ್ಯಗಳನ್ನು ಹೇಳಿದ್ರು. ಅದರಲ್ಲಿ ಆಯ್ದ ಒಂದು ಹಾಸ್ಯ, ಇಲ್ಲಿ ಮದುವೆ ಆಗೋ ಗಂಡು ಹುಡುಗರು ಇದ್ದಾರೆ, ಯಾರಾದ್ರು ಹೆಣ್ಣು ಹುಡುಗಿ ನೋಡ್ತಾ ಇದ್ದೀರಾ?
ಯಾರೋ ಒಬ್ಬರಿದ್ದಾರೆ ಪರವಾಗಿಲ್ಲ. ಯಾವ ತರ ಹುಡುಗಿನ ಹುಡುಕ್ಬೇಕು ಅಂದ್ರೆ ಕಾರ್ಯೇ ಪರಾರಿ, ಕರುಣೆ ವಿಕಾರಿ, ರೂಪೇಶು ವಿಕಾರಿ, ಕ್ಷಮಯ ಮಾರಿ, ಭೋಜೇಶು ಕುಶಾರಿ, ಇವೆಲ್ಲ ಇರುವಂತ ಗುಣ ಇರೋ ಹುಡುಗಿನ ಹುಡುಕ್ಬೇಕು. ಹುಡುಗಿ ಮದುವೆ ಆಗುತ್ತೆ. ಸೊ ಎಲ್ಲ ಸರಿಯಾಗಿ ಕೇಳಿಸ್ಕೊಂಡ್ರೆ ಇನ್ನೊಂದ್ಸಲ ಹೇಳ. ಕಾರ್ಯೇ ಪರಾರಿ, ಕರುಣೆ ವಿಕಾರಿ, ರೂಪೇಶು ವಿಕಾರಿ, ಕ್ಷಮೆಯ ಮಾರಿ, ಭೋಜೇಶು ಕುಶಾರಿ. ಅಷ್ಟಿರ್ಬೇಕು. ಏನೋ ನಮ್ಮ ಕನ್ನಡ ಕಿಟ್ಟದ ಇದು ಅದೃಷ್ಟ. ಇಲ್ಲಿನ ಹೆಣ್ಮಕ್ಳೆಲ್ಲ ಇವಕ್ಕೆ ತದ್ವಿರುದ್ಧ. ಓಕೆ, ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ. ಈಗ ನಮ್ಮ ಕನ್ನಡ ಕೂಟದ ಅಧ್ಯಕ್ಷರಾದ ಶ್ರೀ ಭವಾನಿ ಕುಮಾರ್ ಅವ್ರನ್ನ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ದಿನ ನೀವೆಲ್ಲ ಇಲ್ಲಿ ಸೇರಿರೋದು ಈ ಗಳಿಗೆ ಕನ್ನಡ ಪುಟಗಳಲ್ಲಿ ಒಂದು ಶುಭ ದಿನ ಮತ್ತು ಶುಭ ಗಳಿಗೆ ಅಂತ ಹೇಳ್ಬೋದು. ಕಾರಣ ಅದನ್ನು ನಾನು ಮಾತಾಡೋಕ್ಕಿಂತ ಮುಂಚೆ ಕನ್ನಡ ಕೂಟದ 2008ರ ಸಮಿತಿಯ ಪರವಾಗಿ ನಾನು ನಿಮಗೆ ಕ್ಷಮೆನ ಕೇಳ್ತೀನಿ. ಏನಕ್ಕೆ ಅಂದರೆ ನಾನು 2008ರಲ್ಲಿ ಮ್ಯಾಗ್ಝಿನ್ ರಿಲೀಸ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ನಾವು ಮಾಡೋಕ್ಕಾಗಲಿಲ್ಲ. ಮತ್ತು ನಿಮ್ಮೆಲ್ರಿಗೂ ನ್ಯೂಸ್ ಲೆಟರ್ ಸ್ವಲ್ಪ ಲೇಟಾಗಿ ಬಂತು, ಅದಕ್ಕೂ ನಮ್ಮ ಕ್ಷಮೆ. ಆದರೆ ವೀಣಾ ಸುಬ್ಬರಾವ್ ಅವರು ಎಲ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮೊದಲೇ ಕಳಿಸಿದ್ರು. ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಮತ್ತೆ ಯಾವುದೇ ಒಂದು ಒಳ್ಳೆ ಶುಭ ಕಾರ್ಯ ನಡಿಬೇಕಾದ್ರೆ, ಮಂಗಳ ಕಾರ್ಯ ನಡಿಬೇಕಾದ್ರೆ 108 ವಿಘ್ನಗಳಿರುತ್ತಂತೆ. ಯಾಕೋ ನಮ್ಮ ಈ 2008ಗೂ ಈ ಮ್ಯಾಗ್ಝಿನ್ ಕಮಿಟಿಗೂ ಒಂದು ನಿಘಂಟಾಗಿತ್ತು. ಸುಮಾರು ವಿಘ್ನಗಳು ಇದ್ವು. ಆ ವಿಘ್ನಗಳೆಲ್ಲ ಇದ್ರೂ ಕೂಡ ಈ ದಿನ ನಾವು ಇದನ್ನು ಆಚರಣೆ ಮಾಡ್ತಿದ್ದೀವಿ ಅಂದ್ರೆ ಈ ಒಳ್ಳೆ ಕೆಲಸ ಮಾಡೋದಕ್ಕೆ ಎಷ್ಟೇ ವಿಘ್ನಗಳಿದ್ರೂ 3 ತ್ರಿಮೂರ್ತಿಗಳು ಈ ಮ್ಯಾಗ್ಝಿನ್ ಹೊರತರೋದಕ್ಕೆ ಕಾರ್ಯರೂಪ ಇದನ್ನ ಒಂದು ಮ್ಯಾಗ್ಝಿನ್ ರಿಲೀಸ್ ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. 3 ಜನ ತ್ರಿಮೂರ್ತಿಗಳಂದ್ರೆ ನಮ್ಮ ಚೀಫ್ ಎಡಿಟರ್ ವಿಶ್ವಕ್ಕೆ ಆನಂದ ವಿಶ್ವಾನಂದ ಅವರು, ಮತ್ತೆ ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವವಾಗಿರೋದು ಒಂದು ಆಮ್ಲಜನಕ ಇರಲೇಬೇಕು. ಆದರೆ ಮೀನಿಗೆ ಆಮ್ಲಜನಕ ಇಲ್ಲ ಅಂದ್ರೂ ಸಾಗರ ದಾಳಕ್ಕೆ ಹೋಗುತ್ತಂತೆ. ಆ ರೀತಿಯಾಗಿ ನಮ್ಮ ವೀಣಾ ಸುಬ್ಬರಾವ್ ಅವರು ಎಷ್ಟೇ ಕಷ್ಟ ಇದ್ರೂ ಈ ಮ್ಯಾಗ್ಝಿನ್ನ ಹೊರತರೋದಕ್ಕೆ ಪ್ರಯತ್ನ ಮಾಡಿ ತಂದಿದ್ದಾರೆ. ಇದರ ಜೊತೆಗೆ ಹಗಲು ಇರುಳು ಶ್ರಮಪಟ್ಟು ಇದನ್ನೆಲ್ಲ ಜೋಡಿಸಿದ್ದಾರೆ ನಮ್ಮ ಶಶಿಕಲಾ ನಿಂಬಾರ್. ಮತ್ತೆ ಈ ಸ್ವರ್ಣ ಸೇತು ಅಂತ ನಮ್ಮ ಈ ಮ್ಯಾಗ್ಝಿನ್ಗೆ ಏನಕ್ಕೆ ಹೆಸರಿಟ್ಟು ನಮ್ಗೆ ಗೊತ್ತಿಲ್ಲ, KKNC ಅವರು. ಆದ್ರೆ ಈ 2008ರ ಒಂದು ಮ್ಯಾಗ್ಝಿನ್, ಅದರ ಒಂದು ಹೆಸರು ಸ್ವರ್ಣ ಸೇತು, ನಿಜವಾಗ್ಲೂ ಸ್ವರ್ಣ ಸೇತುನೆ. ಕಾರಣ ಅದರಲ್ಲಿ ಬರೆದಿರತಕ್ಕಂತಹ ಪ್ರತಿಯೊಂದು ಅಕ್ಷರ, ಶಬ್ದ, ವಾಕ್ಯ ಎಲ್ಲವೂ ಬಂಗಾರದ ಪುಟಗಳಲ್ಲಿ ಬರೆದಿದೆಯೇನೋ. ಅದಕ್ಕೆ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ ಆ ಸೇತುವೆಯನ್ನು ಕಟ್ಟೋದಕ್ಕೆ, ಆ ಸ್ವರ್ಣಾಕ್ಷರಗಳ ಸೇತುವೆಯನ್ನು ಕಟ್ಟೋದಕ್ಕೆ. ನಮ್ಮ 2008ರ ಸಮಿತಿ ಮೊದಲು ಶುರುವಾದಾಗ ನನಗೆ ಬಹಳಷ್ಟು ಏನ್ ಮಾಡಬೇಕು ಈ ಮ್ಯಾಗ್ಝಿನ್ ಬಗ್ಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬೇರೆ ಎಲ್ಲ ಕಮಿಟಿಗಳನ್ನ ನಾನು ಬಹಳ ಸುಲಭವಾಗಿ ನಡ್ಸ್ಕೊಂಡ್ ಬಂದಿದ್ದೆ, ಆದರೆ ಮ್ಯಾಗ್ಝಿನ್ ನನಗೆ ಗೊತ್ತಿರಲಿಲ್ಲ ಏನ್ ಮಾಡೋದು ಅಂತ. ಸೊ ಆ ಒಂದು ಸಮಯದಲ್ಲಿ ದೇವರೇ ಕಳಿಸಿದ್ನೇನೋ ಆ ರೀತಿಯಾಗಿ ನಮ್ಮ ಪ್ರಭುನಂದನ್ ನಮ್ಮ ಈ 3 ಜನಕ್ಕೂ ಮತ್ತೆ ನಮ್ಮ 2008ರ ಸಮಿತಿಯವರಿಗೂ ಬಹಳಷ್ಟು ಸಹಾಯನ ಮಾಡಿದ್ದಾರೆ. ಇವ್ರ ಜೊತೆಗೆ ಬಹಳ ಉತ್ತೇಜನವನ್ನ ಕೊಟ್ಟ ನಮಗೆ ಈ ಒಂದು 2008ರ ಸಮಿತಿಗೂ ನಮ್ಮ ಮ್ಯಾಗ್ಝಿನ್ ಕಮಿಟಿಯವರಿಗೂ ಬಹಳ ಉತ್ತೇಜನ ಕೊಟ್ಟವರು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡ ಸಾಹಿತ್ಯ
ಇದನ್ನೆಲ್ಲ ನಡೆಸಿಕೊಂಡು ಬಂದಿರತಕ್ಕಂಥ ವಿಶ್ವನಾಥ್ ಹುಲಿಕಲ್ ಅವರು ಬಹಳ ಸಹಾಯ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಆದರೆ ನಾವು ಈ ದಿನ ಈ ಮ್ಯಾಗಝೈನ್ ಬಿಡುಗಡೆನ ನೋಡೋದಕ್ಕೆ ಮೊದಲನೇದಾಗಿ ನೀವು ನೋಡೋದು ಮುಂದಿನ ಪೇಜ್, ಫ್ರಂಟ್ ಪೇಜ್. ಆ ಫ್ರಂಟ್ ಪೇಜ್ನ ಮಾಡಿದವ್ರು ಯಾರು ಅಂತ ನಮ್ಗೆ ಯಾರು ಹೇಳಲೇ ಇಲ್ಲ. ಆದರೆ ಅದು ಶ್ರೀವತ್ಸ ದುಗ್ಲಾಪುರ. ಬಹಳಷ್ಟು ಚೆನ್ನಾಗಿ ಬಂದಿದೆ, ಬಹಳಷ್ಟು ಕ್ರಿಯಾತ್ಮಕ. ಅದರಲ್ಲಿ ನೀವು ನೋಡಿದ್ರೆ ಅವರ ಒಂದು ಕಲೆ ಪ್ರತಿಭೆನ ಯಾವ ರೀತಿ ನಮ್ಮ ಕನ್ನಡದ ಕೂಟದ ಜನರು ಚಿರಋಣಿಯಾಗಿರಬೇಕು ಅವರ ಒಂದು ಟ್ಯಾಲೆಂಟ್ಗೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಅವರು ಕನ್ನಡ ಕೂಟದ 2008 ಸಮಿತಿಗೆ ಇರಲಿಲ್ಲ ಅಂದ್ರೂ ಕನ್ನಡ ಕೂಟಕ್ಕಾಗಿ ದುಡಿದಿದ್ದಾರೆ. ಇದು ಒಂದೇ ವಿಷಯದಲ್ಲ, ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ, ಬಹಳಷ್ಟು ಸಹಾಯ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು, ನಾನು ಕೆಲವರ ಹೆಸರುಗಳನ್ನು ಹೇಳಿದ್ದೀನಿ, ಕೆಲವರ ಹೆಸರುಗಳನ್ನು ಹೇಳಿಲ್ಲ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೊಂದು ಜನ, ಸುಮಾರು ಜನ ಎಲ್ಲರೂ ಸಹಾಯ ಮಾಡಿದ್ದಾರೆ. 16 ಜನ ದುಡಿದಿದ್ದಾರೆ ಇದಕ್ಕೆ. ಪ್ರತಿಯೊಬ್ಬರ ವ್ಯಕ್ತಿ ಅಷ್ಟೇ ಅಲ್ಲ, ಅವರ ಮನೆಯವರು ಕೂಡ ಬಹಳ ಶ್ರಮಪಟ್ಟು ಅವರು ಸಹಾಯ ಮಾಡಿದ್ದಾರೆ. ಈ ಒಂದು 2008 ಸಮಿತಿಯ ಮ್ಯಾಗಝೈನ್ ನಾವು ಈ ದಿನ ಬಿಡುಗಡೆ ಮಾಡೋದಕ್ಕೆ. ಇದರ ಜೊತೆಗೆ ನಮಗೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಂಥವರು ನಮ್ಮ ಮಾರ್ಕೆಟಿಂಗ್ ಕಮಿಟಿಯವರು, ಕಿರಣ್ ಮಯ್ಯ ಅವರ ನೇತೃತ್ವದಲ್ಲಿ, ಮತ್ತೆ ಅಶೋಕ್ ಶೆಟ್ಟಿ, ಪ್ರಸಾದ್ ಉಡುಪ ಮುಂತಾದವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸಂತೋಷ್ ಕುಮಾರ್ ಅವರು. ಮತ್ತೆ